ಇನ್ನು ಮುಂಬರುವಂತಹ 2028ರ ಚುನಾವಣೆ ನಡೆಯೋದು ಡೌಟ್. ರಾಜ್ಯದ ಅಸೆಂಬ್ಲಿ ಚುನಾವಣೆ ನಡೆಯೋದು ಡೌಟ್. ಕರ್ನಾಟಕ, ತೆಲಂಗಾಣ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಮಿಜೋರಾಂ ಅಸೆಂಬ್ಲಿ ಚುನಾವಣೆ 1 ವರ್ಷ ಪೋಸ್ಟ್ಪಾನ್ ಆಗುವಂತಹ, ಮುಂದೂಡಿಕೆ ಆಗುವಂತಹ ಸಾಧ್ಯತೆ ಇದೆ. ಕರ್ನಾಟಕ ಸೇರಿ 6 ರಾಜ್ಯಗಳ ಚುನಾವಣೆ ನಡೆಯೋದು 2029ಕ್ಕೆ. 2029ರವರೆಗೂ ಕೂಡ DK ಶಿವಕುಮಾರ್ CM ಆಗಿರ್ತಾರ. 2029ಕ್ಕೆ ಡಿಲಿಮಿಟೇಷನ್ ಫಿಕ್ಸ್ ಆಗುತ್ತಾ? ಒನ್ ನೇಷನ್ ಒನ್ ಎಲೆಕ್ಷನ್ ಫಿಕ್ಸ್ ಆಗುತ್ತಾ? ಹಂಗೇನಾದರೂ ಡಿಲಿಮಿಟೇಷನ್ ಆದರೆ ಅದೊಂದು ಜಾಕ್ ಪಾಟ್. 2028ರಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯೋದೇ ಡೌಟ್. ನಮ್ಮ ಕರ್ನಾಟಕ, ತೆಲಂಗಾಣ, ಮಧ್ಯಪ್ರದೇಶ, ಆಂಧ್ರ ಪ್ರದೇಶ, ರಾಜಸ್ಥಾನ, ಮಿಜೋರಾಂ ಅಸೆಂಬ್ಲಿ ಚುನಾವಣೆಗಳು 1 ವರ್ಷ ಮುಂದೂಡಿಕೆಯಾಗುವಂತಹ ಸಾಧ್ಯತೆಗಳಿವೆ. ಕರ್ನಾಟಕ ಸೇರಿ 6 ರಾಜ್ಯದಲ್ಲಿ ಚುನಾವಣೆ ನಡೆಯೋದು ಹತ್ರ 2029ನಲ್ಲಿ ಅಂತ ಅನಿಸುತ್ತೆ. 2029ರವರೆಗೂ ಕೂಡ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಯಾಕಂತಂದ್ರೆ ಡಿಲಿಮಿಟೇಷನ್ ಫಿಕ್ಸ್ ಆದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಅದರ ಬಿಲ್ ಏನಾದರೂ ಪಾಸ್ ಆದರೆ ವಿಧಾನಸಭಾ ಕ್ಷೇತ್ರಗಳು ಜಾಸ್ತಿ ಆಗುತ್ತೆ. ಅದರ ಜೊತೆಗೆ 1 ವರ್ಷ ಎಕ್ಸ್ಟೆಂಡ್ ಆಗಿ 2028ನಲ್ಲಿ ನಡೆಯಬೇಕಾದಂತಹ ವಿಧಾನಸಭಾ ಎಲೆಕ್ಷನ್ಸ್ಗಳು 2029ಗೆ ನಡೆಯುತ್ತೆ. 1 ವರ್ಷ ಬಹುತೇಕ ಪೋಸ್ಟ್ಪಾಂಡ್ ಆಗುತ್ತೆ. ಕರ್ನಾಟಕವನ್ನು ಒಳಗೊಂಡು ಉಳಿದಂತಹ 6 ರಾಜ್ಯಗಳಲ್ಲಿ 6 to 7 ಸ್ಟೇಟ್ಸ್ಗಳಲ್ಲಿ ಈ ರೀತಿಯಾದಂತಹ ಪೋಸ್ಟ್ಪಾಂಡ್ ಅಂದರೆ ವಿಧಾನಸಭಾ 2028ಕ್ಕೆ ಏನೇನು ಈ 7 ರಾಜ್ಯಗಳಲ್ಲಿ ಎಲೆಕ್ಷನ್ಸ್ ನಡೆಯಬೇಕಿತ್ತು ಆ ಎಲ್ಲ ಎಲೆಕ್ಷನ್ಸ್ಗಳು ಪ್ರಾಬಬಲಿ 2029ನಲ್ಲಿ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಬಿಕಾಸ್ ಆಫ್ ಡಿಲಿಮಿಟೇಷನ್ ಬಿಲ್ ಪಾಸ್ ಆಯಿತು ಅಂತಂದರೆ. ಹಾಗೇನಾದರೂ ಡಿಲಿಮಿಟೇಷನ್ ಬಿಲ್ ಪಾಸ್ ಆದರೆ ಒನ್ ನೇಷನ್ ಒನ್ ಎಲೆಕ್ಷನ್. ಭಾರತದ ಘನವೆತ್ತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ಅನೇಕ ದಿನಗಳಿಂದ ಈ ಒಂದು ಬಿಲ್ಲನ್ನು ಪಾಸ್ ಮಾಡಬೇಕು ಅಂತ ಅಂದ್ಕೊಂಡು ಬರ್ತಾನೆ ಇದ್ದಾರೆ. ಅದಕ್ಕೆ ಶುಭ ಮುಹೂರ್ತ 2029 ಗೊತ್ತಿಲ್ಲ. ಹಾಗಾದರೆ DK ಶಿವಕುಮಾರ್ 29 ತನಕ CM ಆಗಿರ್ತಾರಾ? ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಇದೆ, ಅದನ್ನು ನೋಡ್ತಾ ಹೋಗೋಣ. 2029 DK CM ಆಗಿರ್ತಾರೆ. 2029ಕ್ಕೆ ದೇಶದಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆ ಬಹುತೇಕ ಫಿಕ್ಸ್ ಆಗುತ್ತೆ. ಅಸೆಂಬ್ಲಿ, ಲೋಕಸಭಾ ಕ್ಷೇತ್ರಗಳ ಡಿಲಿಮಿಟೇಷನ್ ಬಹುತೇಕ ಖಚಿತ ಆಗಿದೆ. ಯಾಕಂತಂದರೆ ಬಿಲ್ ಪಾಸ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈಗ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ. 2028ಕ್ಕೆ ರಾಜ್ಯದಲ್ಲಿ ನಡೆಯಲ್ಲ ಅಸೆಂಬ್ಲಿ ಎಲೆಕ್ಷನ್ಸ್. ಇಟ್ಸ್ ಗೋಯಿಂಗ್ ಟು ಬಿ ಆನ್ 2029. 2029ಕ್ಕೆ ನಡೆಯೋ ಸಾಧ್ಯತೆ ಇದೆ. 6 ತಿಂಗಳ ಅಂತರದಲ್ಲಿ 2 ಎಲೆಕ್ಷನ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಮಾಡಲ್ಲ. ಅದೇ ಉದ್ದೇಶಕ್ಕೆ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. 2029 ಲೋಕಸಭಾ ಜೊತೆಗೆ ಕರ್ನಾಟಕದ ಅಸೆಂಬ್ಲಿ ಎಲೆಕ್ಷನ್ಸ್ಗಳು ಕೂಡ ಆಗುತ್ತೆ. ಯಾಕೆಂತಂದರೆ 2 ಎಲೆಕ್ಷನ್ಸ್ಗಳನ್ನು 6 ತಿಂಗಳ ಅವಧಿಯಲ್ಲಿ ಮಾಡೋಕ್ಕಾಗಲ್ಲ. ಹೀಗಾಗಿ 2028ರಲ್ಲಿ ವಿಧಾನಸಭಾ ಚುನಾವಣೆಗೆ ನಡೆಯೋದಿಲ್ಲ. ಬಹುತೇಕ ಅದು ಡೌಟು ಅನ್ನುವಂಥದ್ದೇ ಈಗ ಗ್ರಾಸವಾಗಿರುವಂತಹ ದೊಡ್ಡ ಚರ್ಚೆ. ಹೀಗಾಗಿ DK ಶಿವಕುಮಾರ್ 3 ವರ್ಷಗಳ ಕಾಲ CM ಆಗಿರ್ತಾರೆ. ಲಿಟ್ರಲಿ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕುರ್ಚಿ ಬಹುತೇಕ ಗಟ್ಟಿಯಾಗಿರುತ್ತೆ. 3 ವರ್ಷಗಳ ಕಾಲ CM ಸೀಟ್ನಲ್ಲಿ DK ಶಿವಕುಮಾರ್ ಇರ್ತಾರೆ. ಅಂದರೆ 2029ರವರೆಗೂ ಕೂಡ ಹಿ ವಿಲ್ ಬಿ ದ CM ಆಫ್ ಕರ್ನಾಟಕ. ಇದು ದೈವಭಕ್ತಿ, ಧರ್ಮಿಷ್ಠ DKಗೆ ಬಯಸದೇ ಬಂದಂತಹ ಭಾಗ್ಯ, ಒಂಥರ ಅಜ್ಜಯ್ಯನ ಕೃಪಾ ಅಂತ ಹೇಳ್ಬೋದು DK ಶಿವಕುಮಾರ್ ಅವರಿಗೆ. 2029ರ ಜೂನ್ನಲ್ಲಿ ಲೋಕಸಭಾ, ಅಸೆಂಬ್ಲಿ ಈ 2 ಎಲೆಕ್ಷನ್ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಅಲ್ಲಿವರೆಗೂ DK CM ಆಗಿರ್ತಾರೆ. 3 ವರ್ಷದಲ್ಲಿ DK ಶಿವಕುಮಾರ್ ಉತ್ತಮ ಆಡಳಿತ ನೀಡಿದರೆ ಮುಂದೆ ಇಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ ಇದೆ. ಜನ ಒಲವು ತೋರಿಸಿದರೆ ಮತ್ತೈದು ವರ್ಷ DK ಶಿವಕುಮಾರ್ ಅವರು CM ಆಗಿ ಫಿಕ್ಸ್ ಆಗ್ತಾರೆ ನಮ್ಮ ಕರ್ನಾಟಕಕ್ಕೆ. ಆಗ ಸಿದ್ದಣ್ಣನ ರೆಕಾರ್ಡ್ ಬ್ರೇಕ್ ಮಾಡಬಹುದು DK ಶಿವಕುಮಾರ್ ಅವರು. ಸೊ ಈಗ DK ಶಿವಕುಮಾರ್ ಅವರು ತಮ್ಮ ಮುಂದಿನ ಪೊಲಿಟಿಕಲ್ ಕೆರಿಯರ್ಗೆ ಗಟ್ಟಿಯಾದಂತಹ ಫೌಂಡೇಶನನ್ನು ಹಾಕಿಕೊಳ್ಳುವಂತಹ ಪ್ರಸಂಗವೂ ಕೂಡ ಈಗ ರೈಟ್ ನೌ ಒದಗಿದೆ. ಯಾಕೆಂತಂದರೆ ಯಾವ ಆಧಾರದ ಮೇಲೆ ಈ ವಿಚಾರವನ್ನು ನಾವು ಹೇಳ್ತಾ ಇದ್ದೀವಿ ಅಂತಂದರೆ, ಡಿಲಿಮಿಟೇಷನ್ ಬಗ್ಗೆ ತೆಲಂಗಾಣದ ಈಗಿನ CM ಆಗಿರುವಂತಹ ರೇವಂತ್ ರೆಡ್ಡಿ
ಸ್ಫೋಟಕ ಸುಳಿವನ್ನು ಕೊಟ್ಟಿದ್ದಾರೆ. ಬನ್ನಿ ಅದು ಏನು ಅನ್ನುವಂಥದ್ದನ್ನು ನೋಡೋಣ. ಲೆಟ್ಸ್ ಸಿ ದ್ಯಾಟ್ అదేను ಅನ್ನುವಂಥದ್ದನ್ನು ನೋಡೋಣ. నెలల ముందు ఖమ్మం గడ్డ మీద నుంచి నేను చెప్తున్నా, రాబోయే ఎన్నికలు 2029 డిసెంబర్లో జరగవు, 2028 డిసెంబర్లో జరగవు, 2029 మే జూన్ మాసంలో మన శాసనసభ ఎన్నికలు జరుగుతాయి. తెలంగాణ రాష్ట్రంలో ఉన్న 17 పార్లమెంటు సీట్లు 26 పార్లమెంట్లుగా మారుతాయి. 119 ఉన్న శాసనసభ నియోజకవర్గాలు 182కు పెరుగుతాయి. ఈరోజు చెప్తున్నా, 182 శాసనసభ నియోజకవర్గాలలో 117 సీట్ల పైన గెలిచి 117 మీడియా మిత్రులారా రాసుకోండి, 117 అంటే 117 శాసన సభ్యులను గెలిపించుకొని రెండవసారి తెలంగాణ రాష్ట్రంలో ప్రజాపాలనను కాంగ్రెస్ ప్రభుత్వాన్ని గెలిపిస్తాం. రాముడు మీద, భద్రాచలం రాముడు మీద ఆనా. ఇది ఖమ్మం కాంగ్రెస్ కార్యకర్తల మాట. కాసుకో చంద్రశేఖర్ రావు, నువ్వు, నీ కొడుకు, నీ అల్లుడు, నీ బిడ్డ, నీ చుట్టాలు, నీ భజన పరులు, నీ ಒಪ್ಪಂದ. ಇದು ಆಂಧ್ರ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಹೇಳಿರುವಂತಹ ಮಾತು. ಇನ್ಫ್ಯಾಕ್ಟ್ ತೆಲಂಗಾಣದಲ್ಲಿಯೂ ಕೂಡ 2028ಕ್ಕೆ ನಡೆಯಬೇಕಾದಂತಹ ಎಲೆಕ್ಷನ್ಸ್ಗಳು 2028ಕ್ಕೆ ನಡೀತಾ ಇಲ್ಲ. ಆ ಎಲೆಕ್ಷನ್ಸ್ಗಳು 2029ರ ಮೇ ಮತ್ತು ಜೂನ್ನಲ್ಲಿ ನಡೆಯಲಾಗುತ್ತೆ ಅನ್ನುವಂತಹ ವಿಚಾರವನ್ನು ಇವರೇ ಬಹಿರಂಗಪಡಿಸಿದ್ದಾರೆ. ಅಂತಂದರೆ ಅವರಿಗೂ ಕೂಡ ಡಿಲಿಮಿಟೇಷನ್ ಆಗುವಂತಹ, ಅಂದರೆ ಒನ್ ನೇಷನ್ ಒನ್ ಎಲೆಕ್ಷನ್ ಆಗುವಂತಹ ಒಂದು ಗಾಳಿ ಸುದ್ದಿ ಕಿವಿಗೆ ಬಿದ್ದಿರುತ್ತೆ. ಆ ಕಾರಣಕ್ಕೆ ಇವತ್ತು ಹೇಳಿದ್ದಾರೆ. ಅದಾದಮೇಲೆ ನಮ್ಮ ಪಕ್ಷ ಮೆಜಾರಿಟಿಗೆ ಬರುತ್ತೆ, 117 ಮೆಜಾರಿಟಿ ನಾವು ಗಳಿಸ್ತೀವಿ, ಮತ್ತು ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರ್ತೀವಿ ತೆಲಂಗಾಣದಲ್ಲಿ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಈಗ ಡಿಲಿಮಿಟೇಷನ್ನ ವಿಚಾರ ಬಹುತೇಕ ರಾಜ್ಯದ ಬೇರೆ ಬೇರೆ ಮುಖ್ಯಮಂತ್ರಿಗಳ ಕಿವಿಗೆ ಬಿದ್ದಿದೆ. ಡಿ ಕೆ ಶಿವಕುಮಾರ್ ಅವರ ಕಿವಿಗೂ ಕೂಡ ಆಬ್ವಿಯಸ್ಲಿ ಬಿದ್ದಿರುತ್ತೆ. ಆದ್ದರಿಂದ ಡಿ ಕೆ ಶಿವಕುಮಾರ್ ವಿಲ್ ಬಿ ಹ್ಯಾಪಿಯೆಸ್ಟ್ ಪರ್ಸನ್ ರೈಟ್ ನೌ ಇನ್ ಅ ಕರ್ನಾಟಕ. ಬಿಕಾಸ್ ಬಯಸದೆ ಬಂದ ಭಾಗ್ಯ 2 ವರ್ಷ CM ಅಂತ ಅನ್ಕೊಂಡು CM ಕುರ್ಚಿಯನ್ನು ಯಾವ ಶುಭ ಮುಹೂರ್ತದಲ್ಲಿ ಏರಿದ್ರೋ ಗೊತ್ತಿಲ್ಲ, ಈಗ ಅದು 3 ವರ್ಷಕ್ಕೆ ಎಕ್ಸ್ಟೆಂಡ್ ಆಗಬಹುದು ಅಂತಹ ಚಾನ್ಸಸ್ಗಳಿದೆ. ಬಟ್ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್, ಕಾದು ನೋಡೋಣ.